ಕರ್ನಾಟಕದ ಶಿಕ್ಷಕರಿಗೆ, ಇಡೀ ಕರ್ನಾಟಕದ ಶಿಕ್ಷಕಿ ವರ್ಗದವರಿಗೆ, ನಮ್ಮ KGFನ ಜನತೆಯ ಪರವಾಗಿ, ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಪೋಷಕರ ಪರವಾಗಿ, ಎಲ್ಲರ ಪೋಷಕರ ಪರವಾಗಿ ಎಲ್ರಿಗೂ ಹೇಳಲ್ಲಮ್ಮ, ನಿಮಗೆಲ್ಲ ಒಳ್ಳೆ ಮನಸ್ಸೈತೆ, ಒಳ್ಳೆ ಮಾಡಿದ್ದೀರಾ. ಎಲ್ಲರ ಪರವಾಗಿ ಇದು ನಿಮ್ಮ ತ್ಯಾಗ ನಾವು ಎಷ್ಟು ಹೇಳಿದ್ರೂ ಆಗಲ್ಲ. ನಿಮ್ಮ ಮಕ್ಕಳು ಆ ಟೈಮ್ಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಷ್ಟೊತ್ತಿದ್ದೀರ ಇಲ್ಲೋ ಗೊತ್ತಿಲ್ಲ, 11 ಗಂಟೆಗೆ ಓದ್ತಿದ್ದೀರಾ. ಪ್ರತಿ ಶಾಲೆಗೂ ಹೋಗೋಕ್ಕಾಗಲ್ಲ, ಪ್ರತಿ ಮೇಸ್ಟ್ರನ್ನ ಪ್ರತಿ ಮೇಡಮ್ ಅವರು ಭೇಟಿ ಆಗೋಕ್ಕೂ ಆಗಲ್ಲ. ಇವತ್ತು ನಮ್ಮ ಸೌಭಾಗ್ಯ, ನಮ್ಮ ಎಲ್ರಿಗೂ ಸೇರಿ ಇಲ್ಲೇ ನಮ್ಮ ಧನ್ಯವಾದಗಳು. ನಿಮ್ಮ ಒಂದು ಇದನ್ನ ನಾವು ಮಾತಾಡಿ ಕೇಳಕ್ಕಾಗಲ್ಲ ಸರ್, ಅಷ್ಟೊಂದು ಸಂತೋಷ ಆಗಿದೆ ನಮಗೆ. ನಿಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮೊದಲನೇ ಬಾರಿ, ಆದರೆ ನಾನು ನನ್ನ ಈ ಒಂದು ಸೇವೆಯನ್ನು RK ಫೌಂಡೇಶನ್ನು ಎಜುಕೇಷನ್ಗೆ ಒತ್ತು ಕೊಡುವಂಥದ್ದು ಸ್ಟಾರ್ಟ್ ಮಾಡಿದ್ದೆ ಸರ್ಕಾರಿ ಶಾಲೆಗೆ. ಬಹುಶಃ 8ನೇ ವರ್ಷ ಇದು ನಾನು ಸತತವಾಗಿ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡ್ತಾ ಇರೋದು. ನಾನು ಕೊಡುವಾಗ ಕೆಲವರು ನೋಡಿ ನನ್ನ ಹಾಕೋದು, ₹2 ಪುಸ್ತಕ ಕೊಡ್ತೀರಾ ಮಕ್ಕಳಿಗೆ, ಆ ₹2 ಪುಸ್ತಕ ಕೊಟ್ಬಿಟ್ಟು ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ. ಆದರೆ ಇವತ್ತು ಆ ₹2 ಪುಸ್ತಕದ ಬಂಡವಾಳ ಹೆಂಗೆ ಗೊತ್ತಾಗೈತೆ ಬೇರೆಯವ್ರಿಗೆ ಅಂದರೆ, ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಆ ₹2 ಪುಸ್ತಕ ಇವತ್ತು ಯಾರೋ ಒಂದು ಹತ್ರ ದೇವಸ್ಥಾನದ ಪ್ರಸಾದ ತಿಂತಾ ಇದ್ದೆ. ಬಹುಶಃ ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋದು. ನೀವು ಮೋಹನ್ ಕೃಷ್ಣ ಅಲ್ವಾ ಅಂತ ಕರೆದು ನನಗೆ ₹2 ಪುಸ್ತಕ ನೋಡಿ ನನಗೆ ಯಾವ ಮಟ್ಟಕ್ಕೆ ಗುರ್ತಿಸುತ್ತೆ ಅಂತಂದರೆ, ಅದಕ್ಕೆ ಅವ್ರು ಹೇಳ್ದಂಗೆ ನಾನು ಎಜುಕೇಷನ್ಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದೀನಿ. ನಾನು ಗುರ್ತಿಸ್ಬೇಕಂತ ಮಾಡ್ತಾ ಇಲ್ಲ, ಮಕ್ಕಳ ಭವಿಷ್ಯ ಬೆಳೆಸಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ಇವತ್ತು ಒಂದು ಚೇಂಜಸ್ ನೋಡ್ತಾ ಇದ್ದೀನಿ ನಾನು, ಒಂದು ಪರಿವರ್ತನೆ ಅಂತೀರಲ್ಲ, ಆ ಪರಿವರ್ತನೆ ಕಾಣ್ತಾ ಇದೆ KGF ತಾಲೂಕಲ್ಲಿ, ಇಡೀ ಕರ್ನಾಟಕದಲ್ಲಿ. ಏನಪ್ಪ ಪರಿವರ್ತನೆ? ಮೊದಲು ನನ್ನ ತಂದೆ ತಾಯಿ ನನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕಾದ್ರೆ ಒಂದು ವಸತಿ ಶಾಲೆನೋ ಅಥವಾ ಒಂದು ಶಾಲೆ ಕಳಿಸ್ಕೊಟ್ಬಿಟ್ರೆ ಎಕ್ಸಾಮ್ ಮುಗಿತಂದ್ಮೇಲೆ ಮರ್ತೋಗ್ತಾರೆ. ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಹತ್ರ ಹೋಗ್ಬೇಕಾ ಕೇಳಬೇಕಾ ಅನ್ನೋದು ಯಾವುದು ಕೇಳ್ತಾರೆ. ಇವತ್ತು ನಿಮ್ಗೆ ಯಾರೋ ಬಂದು ನೀವು ರೆಕಗ್ನೈಸ್ ಮಾಡ್ತಾರೆ ಅಂದರೆ, ಇದು ಕೂತಿರ್ತಕ್ಕಂಥ ಪೇರೆಂಟ್ಸು ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ನಿಮ್ಮ ಜೊತೆ 2 ಅವರ್ ಕೂತಿದ್ದಾರೆ ಅಂದರೆ ಇದೇ ಒಂದು ದೊಡ್ಡ ಪರಿವರ್ತನೆ. ಅವ್ರಿಗೆ ಬೇಕಾಗಿರೋದೇನು? ನಿಮ್ಮ ಉತ್ತಮವಾದ ಭವಿಷ್ಯ. ಪೇರೆಂಟ್ಸಿಗೆ ಬೇಕಾಗಿರೋದೇನು? ಮುಂದಿನ ದಿನಗಳಲ್ಲಿ ನೀವು ದೊಡ್ಡವರಾದ ನಂತರ ಯಾರ ಮೇಲೂ ಡಿಪೆಂಡ್ ಆಗ್ತಾರೆ, ನೀವು ನಿಮ್ಮ ಒಂದು ಶಕ್ತಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕನ್ನೋದು ಅವ್ರಿಗೆ ಬೇಕಾಗಿದೆ. ಇವತ್ತು ನೋಡಿ ಎಂಥ ಮಹಾನೀಯರು ಗೊತ್ತಿದ್ದಾರೆ. ನೀವೆಲ್ಲರೂ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಇಂಜಿನಿಯರ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ಪೊಲೀಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ, ನಮ್ಮ ಗಂಡು ಮಕ್ಕಳು ಇನ್ನೂ ಏನೇನು ಆಗ್ಬೇಕು ಅಂದ್ಕೊಂಡಿರೋ ಗೊತ್ತ. ಬಟ್ ಎಲ್ಲದಕ್ಕೂ ಒಂದೇ, ಎಜುಕೇಷನ್. ಕರೆಕ್ಟ್ ಅಲ್ವಾ? ನಾನು ನನ್ನ ಮಗನ ನಾನು 5 ವರ್ಷದಿಂದ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಯಾವ ಬ್ಯಾಚ್ ಈ ಥರ ಮಾಡಿದ ಸನ್ಮಾನ ನಮ್ಮ ಬ್ಯಾಚ್ ಅವ್ರಿಗೆ ಮಾಡಿದ್ದಾರೆ. ನನಗೆ ಖುಷಿ ಆಗ್ತಿದೆ. ಮತ್ತು ಮೋಹನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಇವಾಗ ಮುಂದೆ ಹೋಗೋದಕ್ಕೆ ಧೈರ್ಯ ಬಂದಿದೆ. ಮೋಹನ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಶಾಲೆಗೆ 2 ವರ್ಷ ಆಯಿತು ಬಂದು, ಆದರೂ ಈ ಸ್ಕೂಲಿಂದ ನಾನು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಮೋಹನ್ ಸರ್ ನಮಗೆ ಸನ್ಮಾನ ಮಾಡಿದ್ರು, ಯಾವ ಬ್ಯಾಚಲ್ಲಿ ಮಾಡಿಲ್ಲ. ಮುಂದಕ್ಕೆ ನಮಗೆ ಈ ಥರದ್ದು ಸಪೋರ್ಟ್ ಇರುತ್ತೆ. ಎಲ್ಲ ಕಡೆಯೂ ಹೋಗಿ ಕಡಿಮೆ ಮಾಡಿ ಮತ್ತೆಲ್ಲ ಸ್ಟೂಡೆಂಟ್ಸ್ ಸ್ವಲ್ಪ ಧೈರ್ಯ ತುಂಬಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಥ್ಯಾಂಕ್ಸ್ ಇದೆ. ಒಂದೇ ಪುಟ ಒಳ್ಳೆತನ, ಕೆಟ್ಟ ದಾರಿಯಲ್ಲಿ ಹೋಗಬಾರ್ದು, 10 ಜನದ ಹತ್ರ ನಮ್ಮ ಅಪ್ಪ ಅಮ್ಮನ ಹೆಸರು ಒಳ್ಳೆತನದಲ್ಲಿ ಇರಿಸ್ಕೋಬೇಕು. ಈ 3 ಇದ್ದರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗಿ. ಯಾವುದಾದ್ರು ಒಂದು ಒಳ್ಳೆತನ ಏನೇ ಬರುತ್ತೆ, ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಗಂಡು ಮಕ್ಕಳು ಸಿಗರೇಟು ಮತ್ತೊಂದು ಅದು ಯಾವುದು ಇರಬಾರ್ದು. ಯಾಕೆ? ಅದು ನಮ್ಮನ್ನು ಕೆಡಿಸುವಂಥದ್ದು. ಅದಿಲ್ವಾ? ನಿನಗೆ ಕೆಟ್ಟತನ ಇಲ್ವಾ? ನೀನು 40% ತಗೊಂಬಾ, ಇಲ್ಲ ಜಸ್ಟ್ ಪಾಸ್ ಆಗು, ನೀನು 99% ಈಕ್ವಲ್. ಅರ್ಥ ಆಗಿಲ್ವಾ? ಅದೇ ನೀನು 99% ತಗೋ, ನೀನು ಯಾವುದೋ ಒಂದು ದುಚ್ಚಟೆಗೊಂದು ಅಲವಾಟು ಆಗಿರುತ್ತೆ ಅನ್ಕೋ, ನೀನು ಈಕ್ವಲ್ 44%ಗಿಂತ ಕಮ್ಮಿನೇ. ಅರ್ಥ ಆಯ್ತಾ? ನಮ್ಮ ಹೆಣ್ಮಕ್ಳು ಇವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನು
ಹೆಣ್ಣು ಮಕ್ಕಳಿಗೆ ಓಟ್ ಕೊಡಬೇಕು ಅನ್ನೋ ಒಂದು ಚಿಂತನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದರು. ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೆಲ್ಲ ಬಿಟ್ಟು ಇಲ್ಲಿ ಕೂತಿರ್ತಕ್ಕಂಥ ಪೇರೆಂಟ್ಸ್ಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸ ಇಲ್ಲಿರ್ತಕ್ಕಂಥ ಟೀಚರ್ಸು ಮಾಡ್ತಾ ಇದ್ದೀರಿ, ನಮ್ಮಂಥ ಸಮಾಜ ಸೇವಕರು ಮಾಡ್ತಾ ಇದ್ದೀರಿ, ಊರಲ್ಲಿರ್ತಕ್ಕಂಥ ದೊಡ್ಡವರೆಲ್ಲ ಮಾಡ್ತಾರೆ. ಹೆಣ್ಣು ಮಕ್ಕಳನ್ನ ಓದಿಸ್ಬೇಕು ಅಂತ. ಕರೆಕ್ಟ್ ಅಲ್ವ ಸರ್? ನನ್ನ ಹೆಸರು ನಮ್ಮ ಬ್ಯಾಚಲ್ಲಿ ಎಷ್ಟು ಇದಾಗಿ ಸನ್ಮಾನ ಮಾಡ್ತಿರೋದು 100% ರಿಸಲ್ಟ್ ತಂದುಕೊಟ್ಟಿದ್ದಾರೆ.